ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಏನು ಅಂದರೆ, ಕರ್ನಾಟಕದಲ್ಲಿ ಫ್ರೀ ಪಿಗಳನ್ನ ಕೊಟ್ಟರು, 5 ಫ್ರೀ ಪಿಗಳು ಕೊಟ್ಟರು. 5 ಫ್ರೀ ಪಿಗಳನ್ನ ಕೊಟ್ಟು ಏನು ಮಾಡಿದ್ರು, ಅಧಿಕಾರಕ್ಕೆ ಬಂದು ಕೂತ್ಬಿಟ್ರು. ಚಾಣಾಕ್ಷಿ ಸಿದ್ದರಾಮಯ್ಯ 14 ಬಡ್ಜೆಟ್ ಕೊಟ್ಟಿದ್ದಾರಂತೆ. ಇವರು ತಮ್ಮದೇ ಜನಾಂಗದ ಅಹಿಂದ ವರ್ಗದ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು. ಅವ್ರನ್ನ ಎಮ್ ಎಲ್ ಎ ಆಗಿ ಎಲೆಕ್ಷನ್ ಆಗ್ದಂಗೆ ನೋಡ್ಕೊಂಡ್ರು. ಅವ್ರ ಪಾಪ ಎಮ್ ಎಲ್ ಎ ಆಗಿ ಸೋತೋಗ್ಬಿಟ್ರು. ಸೊ ಒಂದು ಟ್ರಾಫಿಕ್ ಕ್ಲಿಯರ್ ಆಯಿತು. ಕ್ಲಿಯರ್ ಆಗ್ಬಿಟ್ಟು ಇವರು ಏಕಮೇವ ದ್ವಿತೀಯ, ಯಾರು ಚಾಲೆಂಜ್ ಮಾಡೋಕ್ಕಾಗಲ್ಲ ಅಂಥ ಪೊಸಿಷನಲ್ಲಿ ಬಂದುಬಿಟ್ಟು ಮುಖ್ಯಮಂತ್ರಿ ಆದರು. ಆಕೆ ಚಾಣಾಕ್ಷತನಕ್ಕೆ ಬಹಳ ಹೆಸರುವಾಸಿ. ನಮ್ಮದು ನಮಸ್ಕಾರ. ಇದಲ್ಲದೆ 14 ಬಡ್ಜೆಟ್ ಪ್ರೆಸೆಂಟ್ ಮಾಡಿದಾರಂತೆ. ಇನ್ನೂ ಒಂದು ನಮಸ್ಕಾರ. ಇವ್ರ ಜೊತೆಗೆ ಏನಾಗಿದೆ, ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಪರವಾಗಿಲ್ಲ ಅಂತ ಹೇಳ್ಬೋದು. ರಾಜಕೀಯ ತಂತ್ರಗಳಿಗೆ ಭಾಳ ಹೆಸರುವಾಸಿ. ಆದರೂ ಫುಲ್ ಪ್ರಾಮಾಣಿಕರ ಅಂತ ಕೇಳಿದಾಗ ನಮಗೆ ಸ್ವಲ್ಪ ಸಂಶಯ ಬರುತ್ತೆ. ನಿಮಗೇನು ಬರುತ್ತೆ ಗೊತ್ತಿಲ್ಲ, ಮುಂದುವರಿಸ್ತೀನಿ ಬನ್ನಿ. ನರೇಂದ್ರ ಮೋದಿಯವರು ಅಪ್ಪಟ ದೇಶಭಕ್ತ. ಅವ್ರ ತಾಯಿಯವರು ಎಲ್ಲೋ ಮನೆಗಳಲ್ಲಿ ಕೆಲಸ ಮಾಡ್ತಿದ್ದರಂತೆ, ಪಾತ್ರೆ ತೊಳೆಯೋದು ಅದು ಇದು ಮಾಡ್ಕೊಳ್ತಿದ್ದಂತೆ. ಅಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬರ್ತಾರೆ. ಸಾಮಾನ್ಯ ಕಾರ್ಯಕರ್ತ, ದೇಶ ಪ್ರೇಮ ಅನ್ನೋದು ಉಗ್ಗ ಹರಿತಾ ಇರುತ್ತೆ. ಅಂಥವ್ರು ಏನು ಮಾಡ್ತಾರೆ, 2014ರಲ್ಲಿ ಕಾಂಗ್ರೆಸ್ಸಿನ ಭ್ರಷ್ಟಾಚಾರವನ್ನು ಬಂಡವಾಳ ಮಾಡಿಕೊಂಡು ಆ ಭ್ರಷ್ಟಾಚಾರವನ್ನು ಜನಗಳ ಮುಂದೆ ಎಳೆಯಾಗಿ ಬಿಡಿಸಿಟ್ಟು 2014ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 5 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗ್ತಾರೆ. ಬಹಳ ಚಾಣಾಕ್ಷನ ಹೌದು. ಸಿದ್ದರಾಮಯ್ಯ ನರೇಂದ್ರ ಮೋದಿಯವ್ರನ್ನ ತಗೊಂಡ್ರೆ ನರೇಂದ್ರ ಮೋದಿ ಚಾಣಾಕ್ಷನ ಹೌದು, ದೇಶಭಕ್ತ ಹೌದು. ಹಾಗಾಗಿ ನಾವು ನರೇಂದ್ರ ಮೋದಿಯವ್ರಿಗೆ ಬೆಂಬಲ ಕೊಡ್ತಾಯಿದ್ದೀವಿ, ನರೇಂದ್ರ ಮೋದಿಯವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ವಿ. ಇರಲಿ, ಇದು ಬೇರೆ ವಿಷಯ. ಏನು ಅಂತಂದು ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ತಗೋತಾರೆ, 2019ರಲ್ಲಿ ಪ್ರಮಾಣ ವಚನ ತಗೋತಾರೆ. ಇದೇನಾಗುತ್ತೆ, ಕಾಂಗ್ರೆಸ್ನವ್ರಿಗೆ ಕಣ್ಣು ಕೆಂಪಾಗುತ್ತೆ. ಹೇಗಾದರೂ ಮಾಡಿ ಸೋಲಿಸ್ಬೇಕಿದ್ದನ್ನು. ಇನ್ನು ಅಧಿಕಾರ ನಮ್ಮ ಜನ್ಮಸಿದ್ಧ ಹಕ್ಕು. 125 ವರ್ಷಗಳ ಪಕ್ಷ ಅಧಿಕಾರ ಮಾಡಿ ನಮಗೆ ಅನುಭವ ಇದೆ. ಮೋದಿಯವರು ಏನಾರು ಇದ್ದರೆ ಕಾಂಗ್ರೆಸ್ ಆಫೀಸರ್ ಮುಂದೆ ಚಾಯ್ ಅಂಗಡಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು, ಅದ್ಯಾರೋ IAS ಆಫೀಸರ್ ಕಾಂಗ್ರೆಸ್ ಸೈಡ್ನಲ್ಲಿದ್ದಾರಂತೆ. ಅವರು ಓಪನ್ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ರು. ಅವ್ರು ಯಾರೋ ಬ್ರಾಹ್ಮಣರಂತೆ ನೋಡಿ. ಅದು ಬ್ರಾಹ್ಮಣರು ಇಷ್ಟು ವಿಕೋಪಕ್ಕೆ ಹೋಗಬಾರ್ದು. ಏನು ಅಂತಂದರೆ, ಎಂಥದೇ ಚುಚ್ಚು ಮಾತುಗಳನ್ನ ಆಡಬಾರ್ದು. ಅಂಥವನು ಮಾತ್ರ ಬ್ರಾಹ್ಮಣ ಆಡೋದಂತೆ. ಇರಲಿ, ಅದು ನಮ್ಮ ವಿಷಯ ಅಲ್ಲ. ಏನಾಗುತ್ತೆ, ನರೇಂದ್ರ ಮೋದಿಯವರು ಅಪ್ಪಡ ದೇಶಭಕ್ತ, ಮತ್ತು ಬಡತನದಿಂದ ಬಂದವರು, ರಾಷ್ಟ್ರ ಮೊದಲು, ನೇಷನ್ ಫಸ್ಟ್ ಅಂತ ಇಟ್ಕೊಂಡವ್ರು ಏನು ಮಾಡ್ತಾರೆ, 2014ರಲ್ಲಿ ಪ್ರಪ್ರಥಮ ಬಾರಿಗೆ BJPನೇ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ. ಅದು ಸ್ವಲ್ಪ ಮೈತ್ರಿಕೂಟದ ಅಭ್ಯರ್ಥಿಗಳು ಇರ್ತಾರೆ, 300 ದಾಟ್ತಾರೆ. 2ನೇ ಸರಿನೂ ಸಹ BJP ಅಧಿಕಾರಕ್ಕೆ ಬರುತ್ತೆ. ಮೈತ್ರಿ ಪಕ್ಷದಗಳು ಸಹ ಇರ್ತವೆ ಜೊತೆಯಲ್ಲಿ. ಈಗ ಏನಾಗುತ್ತೆ, ಹೇಗಾದರೂ ಮಾಡಿ ಸೋಲಿಸ್ಬೇಕು ಅಂತ ಇಂಡಿ ಒಕ್ಕೂಟ ಅಂತ ಮಾಡ್ಕೊಳ್ತೀವಿ. ಇಂಡಿ ಒಕ್ಕೂಟ ಅಂತಂದರೆ ನಮ್ಮಲ್ಲಿ ಕೆಂಪು ಇಂಡಿ ಅಂತ ನಾರ್ತ್ ಕರ್ನಾಟಕದಲ್ಲಿ. ಆ ಇಂಡಿ ಒಕ್ಕೂಟ ಅಂತ ಜ್ಞಾಪಕ ಬರುತ್ತೆ. ಏನು ಅಂತಂದರೆ, ಎಲ್ಲ ಕಡೆ ರಿಜೆಕ್ಟ್ ಆದವರು, ಎಲ್ಲ ಕಡೆ ಭ್ರಷ್ಟರು, ಎಲ್ಲ ಕಡೆಗೆ ಅಪ್ರಾಮಾಣಿಕರು ಸೇರ್ತಾರೆ. ಅದಕ್ಕೆ ಉದಾಹರಣೆಗಳು ಹೇಳಬೇಕು. ಉತ್ತರ ಪ್ರದೇಶ ಸಮಾಜವಾದಿ ಪಕ್ಷ ದೇಶ ವಿರೋಧಿ ಪಕ್ಷ, ಬಿಹಾರಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಪಕ್ಷ ಅತ್ಯಂತ ಭ್ರಷ್ಟಾಚಾರದ ಪಕ್ಷ, ಮಮತಾ ಬ್ಯಾನರ್ಜಿಯವ್ರ ಪಕ್ಷ ವೋಟ್ನ ಆಮದು ಮಾಡ್ಕೊತಾ ಇದ್ದಾರೆ ಬಾಂಗ್ಲಾದೇಶದಿಂದ. ಇಂಥ ಪಕ್ಷ DMK ಪಕ್ಷ. DMK ಪಕ್ಷ ಅಂದರೆ ಏನು ಅಂತಂದರೆ, ಅವರು ಹೆಸರಿಗೆ ಮಾತ್ರ ಇಂಡಿಯಾದಲ್ಲಿದೆ ಅಂತ ಹೇಳ್ತಾರೆ. ಬಿಟ್ಬಿಟ್ರೆ ಸ್ವತಂತ್ರ ಆಗಬೇಕು, ಸ್ವತಂತ್ರ ರಾಷ್ಟ್ರ ಕೊಡಿ ಅಂತ ಕೇಳೋದಕ್ಕೆ ಹಿಂದೆ ನೋಡೋದಿಲ್ಲ ಅಂಥ ಪಕ್ಷ. ಇವರೆಲ್ಲ ಸೇರ್ಕೊಂಡು ಒಕ್ಕೂಟ ಮಾಡ್ಕೋತಾರೆ. ಒಕ್ಕೂಟ ಮಾಡ್ಕೊಂಡು ನರೇಂದ್ರ ಮೋದಿಯನ್ನು ಸೋಲಿಸಬೇಕು ಅಂತಂದ್ರೆ ಇಂಡಿ ಒಕ್ಕೂಟ ಅಂತ ಹೆಸರಿಟ್ಕೋತಾರೆ. ಇಂಡಿ ಒಕ್ಕೂಟನ ಚಂಡಿ ಒಕ್ಕೂಟನ ಗೊತ್ತಿಲ್ಲ. ಆದರೆ ಜನಗಳು ಪ್ರಬುದ್ಧರು, ಪ್ರಾಮಾಣಿಕರು, ದೇಶಭಕ್ತರು ಇನ್ನೂ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ನರೇಂದ್ರ ಮೋದಿಯವರು ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ನೋಡಿ, NDA ಒಕ್ಕೂಟ ಮಾಡಿಕೊಂಡು ಪ್ರಚಂಡವಾದ ಬಹುಮತ ತಗೊಂಡು ಅವರು 3ನೇ ಬಾರಿ ಅಧಿಕಾರಕ್ಕೆ ಕೇಳ್ತಾರೆ. 2024ರಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಕೇಳ್ತಾರೆ. 3ನೇ ಬಾರಿನೂ ಅಧಿಕಾರಕ್ಕೆ ಕೇಳ್ತಾರೆ. 2029ರಲ್ಲಿ 4ನೇ ಬಾರಿನೂ ಅಧಿಕಾರಕ್ಕೆ ಕೇಳ್ತಾರೆ. 2034ರಲ್ಲಿ 5ನೇ ಬಾರಿಗೂ ಅಧಿಕಾರಕ್ಕೆ ಕೇಳ್ತಾರೆ. ಇದರೇನು ಸಂಶಯ ಬೇಕಿಲ್ಲ. ಹೇಳ್ಕೊಂಡು ಇವತ್ತಿನ ವಿಷಯ ಏನು ಅಂತಂದರೆ, ಇಷ್ಟು ಭ್ರಷ್ಟಾಚಾರ ಇರ್ತಕ್ಕಂಥ ವ್ಯವಸ್ಥೆನ ಓವರ್ನೈಟಲ್ಲಿ ತಿದ್ದಕ್ಕಾಗೋದಿಲ್ಲ, ಓವರ್ನೈಟಲ್ಲಿ ಸರಿ ಮಾಡೋಕ್ಕಾಗಲ್ಲ. ಏನು ಅಂದರೆ, ಟಾಪ್ ಲೆವೆಲಲ್ಲಿ ನರೇಂದ್ರ ಮೋದಿ ಅವ್ರ ಲೆವೆಲಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಲೆವೆಲಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಗ್ರೌಂಡ್ ಝೀರೋನಲ್ಲಿ
ಇನ್ನೂ ಭ್ರಷ್ಟಾಚಾರ ಇದೆ, ಇನ್ನೂ ಕಳ್ಳಾಟ ನಡೆಯುತ್ತೆ. ಯಾಕೆ ಅಂತಂದರೆ ಯಾರು ಕಾಂಗ್ರೆಸ್ ಅಧಿಕಾರದಲ್ಲಿ ಲಂಚ ಕೊಟ್ಟು ಎಂಪ್ಲಾಯ್ಮೆಂಟ್ ತೊಗೊಂಡಿದ್ರು ಅವರು 30 ವರ್ಷ 40 ವರ್ಷ 45 ವರ್ಷ ಆಗಿದೆ, ಇನ್ನೂ ರಿಟೈರ್ ಆಗಿ 10-12 ವರ್ಷ ಬೇಕು. ಆದ್ದರಿಂದ ಇನ್ನೂ ಈ ಮನಸ್ಥಿತಿ ಏನು ಅಂತಂದರೆ ಮನಸ್ಥಿತಿ ಬದಲಾವಣೆ ಆಗಬೇಕು ಅಂತಂದರೆ ಇವರೆಲ್ಲ ಹೋಗಬೇಕು, ಹಳೆ ತಲೆ ಎಲ್ಲ ಹೋಗ್ಬೇಕು. ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತೀವಿ. ಹೊಸ ಚಿಗುರಿನಲ್ಲಿ ಹಳೆ ಬೇರಿನ ಎಫೆಕ್ಟ್ ಬರಬೇಕು ಅಂತಂದರೆ ಅದು ಸಮಯ ತಗೊಳುತ್ತೆ. ಆ ಸಮಯಕ್ಕೋಸ್ಕರ ಕಾಯೋಣ ಅಂತ ಹೇಳಿ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.